ಎಸ್, ನಾನು ರುದ್ರಮೂರ್ತಿ ಅವರನ್ನ ಇದಕ್ಕೆ ಆಡ್ ಮಾಡ್ಕೋತೀನಿ ಡಿಬೇಟಿಗೆ. ಎಸ್ ಸರ್, ಅರ್ಥ ಆಯ್ತು. ನಾನು ರುದ್ರಮೂರ್ತಿ ಅವರನ್ನ ಆಡ್ ಮಾಡ್ಕೋತೀನಿ. ರುದ್ರಮೂರ್ತಿ ಅವರೇ, ನನಗೊಂದು ಕುತೂಹಲ ಇತ್ತು. ಎಚ್ಚರಿಕೆ ಕೊಟ್ಟ ಬೆನ್ನಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ಚೇಂಜಸ್ ಆಗಬಹುದು ಇವತ್ತು ಅಂತಂದ್ರೆ ದಾಳಿ ತೀವ್ರಗೊಳಿಸ್ತೀವಿ ಅಂತ. ದಲಾಲ್ ಸ್ಟ್ರೀಟು ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ? ಹಿಂಗೆ ದೊಡ್ಡ ಚೇಂಜಸ್ ಏನು ಆಗ್ತಾ ಇಲ್ಲ. ರಕ್ಷಿತ್ ಅವರೇ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ, ಶೇರ್ ಮಾರ್ಕೆಟ್ ಆಕ್ಟಿವಿಟೀಸ್ ಬೇರೆ, ಈ ಕಡೆ ನಡೀತಿರುವಂತಹ ಯುದ್ಧ, ಇದರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಮಾರ್ಕೆಟ್ ಯಾವಾಗ್ಲೂನು ಲೀಡ್ ಮಾಡುತ್ತೆ. ಅಂದ್ರೆ 3 ತಿಂಗಳು ಮುಂಚೆನೆ 6 ತಿಂಗಳು ಮುಂಚೆನೆ ಏನಾಗುತ್ತೆ ಅನ್ನೋದು ಮಾರ್ಕೆಟ್ ಕರೆಕ್ಟ್ ಆಗಿ ನಿಮಗೆ ಮುಂಚೆನೆ ಸೈಕಾಲಜಿ ಹೇಳುತ್ತೆ. ಲಾಸ್ಟ್ 3 ದಿವಸದಿಂದ ಏನೇ ಮಾರ್ಕೆಟ್ ಅಲ್ಲಿ ಈ ವಾರಿನ ನೆಗೆಟಿವ್ ನ್ಯೂಸ್ ಬಂದ್ರೂ ಕೂಡ ಅದು ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇಲ್ಲ. ಸೊ ಪ್ರಪ್ರಥಮ ಬಾರಿಗೆ ನಿಮ್ಮ ಸುವರ್ಣ ಟಿವಿಯಲ್ಲಿ ರಕ್ಷಿತ್ ಅವರೇ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಬಾಟಮ್ ಹತ್ರ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಯಾರ್ಯಾರು ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ, ಆಯ್ತು ಇನ್ನೊಂಚೂರು ಬೀಳ್ಬೋದು ಅಂತವ್ರು ಎಲ್ಲಾ ದಯವಿಟ್ಟು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಒಂದೇ ಒಂದು ಪಾಸಿಬಿಲಿಟಿ ಏನ್ ಆಗಬಹುದು, ಬೈ ಚಾನ್ಸ್ ಏನಾನ ನಾಳೆ ಡೊನಾಲ್ಡ್ ಟ್ರಂಪ್ ಅವರು ಇದು 5ನೇ ಬಾರಿ ಈ ಗಡವನ್ನ ಕೊಡ್ತಾ ಇರೋದು, ನೀವ್ ಈ ತರ ಇರಾನ್ ಶರಣಾಗತಿ ಆಗ್ಬೇಕು, ಸ್ಟ್ರೈಟ್ ಆಫ್ ಹಾರ್ಮಸ್ ಓಪನ್ ಮಾಡ್ಬೇಕು, ಇದಕ್ಕೊಂದು ಕುರಿ ಕತೆ ಇದೆ. ಅವನು ಕುರಿ ಕಾಯೋನೊಬ್ಬ ಬಂದ್ಬಿಟ್ಟು ಹುಲಿ ಬಂತು ಅಂತ ಜನರನ್ನೆಲ್ಲ ಕರೀತಾನೆ, ಜನರು ಬಂದಾಗ ಹುಲಿ ಅಲ್ಲಿ ಇರೋದೇ ಇಲ್ಲ. ಅದೇ ತರ 3 ಸಲ ಮಾಡಾದ್ಮೇಲೆ ಜನರಿಗೆ ಬೇಸತ್ತು ಹೋಗುತ್ತೆ. ನಿಜವಾಗ್ ಹುಲಿ ಬಂದ್ರು ಅವ್ನ್ ಕರೆದ್ರೆ ಜನ ಯಾರು ಬರಲ್ಲ. ಅದು ಬರೀ 3 ಸಲ ಕಥೆಲಿರೋದು. ಈಗ ಡೊನಾಲ್ಡ್ ಟ್ರಂಪ್ 5 ಸಲ ಆಗಿದೆ ಈ ತರ ಗಡುವು ಕೊಟ್ಟಿ ಹುಲಿ ಬಂತು ಅಂತ. ಆಮೇಲೆ ನಿಜವಾಗಿ ಹೇಳಿದ್ರು ಯಾರು ಇವಾಗ ಆಲ್ರೆಡಿ ಕೇರ್ ಮಾಡ್ತಾ ಇಲ್ಲ. ಇಷ್ಟು ಸಿಂಪಲ್ ಆಗಿ ಈ ಕುರಿ ಕಾಯೋನ್ ಕತೆ ಮತ್ತು ಹುಲಿ ಕತೆ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಏನ್ ನಡೀತಾ ಇದೆ. ನೀವು ದಲಾಲ್ ಸ್ಟ್ರೀಟ್ ಅಂದ್ರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಲಾಸ್ಟ್ 3 ದಿವಸದಿಂದನೇ ತೆಗೆದುಕೊಂತಿಲ್ಲ. ನೀವು ನನಗೆ ಡೈಲಿ ಬೇಸಿಸ್ ಅಲ್ಲಿ ಹೇಳಿದ್ರೆ 3 ದಿವಸ ಮುಂಚೆನೆ ಹೇಳ್ತಿದ್ದೆ. ಬಟ್ ಈಗಲೂ ಏನ್ ಲೇಟ್ ಇಲ್ಲ. ಎಲ್ಲ ಆದ್ಮೇಲೆ ಕೋಟೆ ಬಾಗ್ಲು ಹಾಕೋ ಬದಲು ಇಷ್ಟು ಬೇಗನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಚಿನ್ನ ಬೆಳ್ಳಿ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕೂತಿರೋರು ಕೂಡ ಹೂಡಿಕೆ ಮಾಡಿ. ಇದು ಗೋಲ್ಡ್ ಬೈ ಮಾಡೋದಕ್ಕೆ ಗೋಲ್ಡನ್ ಟೈಮ್, ತಿರ್ಗಾ ಈ ಕಾಲ ಸಿಗೋದಿಲ್ಲ. ಆಮೇಲೆ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ತಿರೋರು ಹೂಡಿಕೆ ಮಾಡಿ. ಆಮೇಲೆ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿ ಇರಾನ್ ಅದಕ್ಕೆ ಖಂಡಿತವಾಗ್ಲೂ ತಲೆ ಬಾಗ್ತಾ ಇಲ್ಲ, ಬೇರೆ ದೇಶದವರು ತಲೆ ಬಾಗ್ತಿಲ್ಲ. ಜನ ಇವಾಗ ಸ್ಟ್ರೈಟ್ ಆಫ್ ಹಾರ್ಮಸ್ ಬಿಟ್ಟು ಬೇರೆ ರೂಟ್ ಯಾವ್ದಾನ ಇದೆಯಾ ಅನ್ನೋದನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಡಿ-ಡಾಲರೈಸೇಷನ್ ಅಂದ್ರೆ ಎಲ್ಲಾ ಕಚ್ಚಾ ತೈಲದ ಖರೀದಿ ಏನ್ ಡಾಲರ್ ಅಲ್ಲಿ ಆಗ್ತಾ ಇತ್ತು, ಇವಾಗ ಆಲ್ರೆಡಿ ಸ್ಟ್ರೈಟ್ ಆಫ್ ಹಾರ್ಮಸ್ ಅಲ್ಲಿ ನೀವು ಚೈನೀಸ್ ಯುವಾನ್ ಪೇಮೆಂಟ್ ಮಾಡೇನೆ ನೀವು ಅಲ್ಲಿರುವಂತಹ ಟೋಲ್ ವಿಚಾರ, ಅಲ್ಲಿರುವಂತಹ ಕಚ್ಚಾ ತೈಲದ ಖರೀದಿನೂ ನಾಳೆ ಒಂದ್ ದಿವಸ ಕಂಪ್ಲೀಟ್ ಆಗೆಲ್ಲ ಚೈನೀಸ್ ಯುವಾನ್ಗೆ ಬಂತು ಅಂದ್ರೂ ಕೂಡ ಆಶ್ಚರ್ಯ ಪಡಬೇಡಿ. ಡಾಲರಿನ ಅಮೆರಿಕಾಯಿನ ಅದರಲ್ಲಿ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪಿನ ಪತನ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾವು ಮಾತನಾಡ್ತಾ ಇದ್ವಿ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುವಂತ ಸಾಧ್ಯತೆಯ ಬಗ್ಗೆ. ರುದ್ರಮೂರ್ತಿ ಅವರು ಮಾತನಾಡ್ತಾ ಇದ್ರು. ರುದ್ರಮೂರ್ತಿ ಅವರೇ, ತಾವು ಹೇಳಿದ್ರಿ ಅಮೆರಿಕಾದ ಏಕಸ್ವಾಮ್ಯ ಅಥವಾ ಅಮೆರಿಕಾದ ಯಜಮಾನ ಅನ್ನುವಂಥ ಮನಸ್ಥಿತಿ ಅದರ ಪತನ ಶುರುವಾಗತ್ತೆ ಅಂತ. ಅಂದ್ರೆ ಆರ್ಥಿಕವಾಗಿ ಅದು ಹೇಗೆ ಅಂತ ಹೇಳ್ತೀರಿ ತಾವು? ಯಾವ ರೀತಿ ಆಗಬಹುದು ಅಂತ? ಅವ್ರೆ, ಅಮೆರಿಕ ಆಲ್ರೆಡಿ ಎಷ್ಟು ಸಾಲದಲ್ಲಿದೆ ಅಂದ್ರೆ ಟ್ರಂಪ್ ಅದನ್ನ ಬದಲಾಯಿಸ್ಕೊಳೋದಕ್ಕೆ ಏನೇನು ಮೆಷರ್ಸ್ ಅಥವಾ ಏನೇನು ನೀತಿಗಳನ್ನು ತಗೊಳ್ಬೇಕು ಅದರ ಎಲ್ಲಾ ವಿರುದ್ಧವಾಗಿ ತಗೊಳ್ತಾ ಇದ್ದಾರೆ. ಆಮೇಲೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಬೈ ಚಾನ್ಸ್ ಏನಾನ ದೊಡ್ಡದಾಗಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಯೂಸ್ ಮಾಡಿ ಅಮೆರಿಕ ಇರಾನ್ ನಿರ್ಮಾಣ ಮಾಡ್ತೀನಿ ಅಂತ ಹೋದ್ರೂ ಕೂಡ ಒಂದ್ ಸಲ ನಿಮಗೆ ದೊಡ್ಡ ಫಾಲು ಗೋಲ್ಡ್ ಸಿಲ್ವರ್ ಶೇರ್ಸ್ ಅಲ್ಲಿ ಬರಬಹುದು. ಅದಕ್ಕೆ ನಾನೇನ್ ಹೇಳ್ತಿದ್ದೀನಿ, ನೀವು ಇವತ್ತು 50% ಬೈ ಮಾಡ್ಕೊಂಡ್ಬಿಡಿ. ಆ ತರ ಇನ್ನೊಂದು ಪತನ ಬಂದ್ರೆ ಇನ್ನೊಂದು 50% ಬೈ ಮಾಡಿ. ಆದ್ರೆ ಮಾರ್ಕೆಟ್ ಅಲ್ಲಿವರೆಗೂ ಕಾಯಲ್ಲ. ಸೊ ಇನ್ನು ಒಂದು ಬಿಗ್ ಫಾಲ್ ಬರುವ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಆ ಒಂದು ಬಿಗ್ ಫಾಲ್ ಬರುವ ಸಾಧ್ಯತೆ ಇದೆ. ಆದ್ರೆ ಇವಾಗ ಅಟ್ಲೀಸ್ಟ್ 50% ಬೈ ಮಾಡಿ, ಇಫ್ ನಾಟ್ ಎವ್ರಿಥಿಂಗ್. ಎರಡನೇದು, ವಿ ಶೇಪ್ ರಿಕವರಿ ಮಾರ್ಕೆಟ್ ಅಲ್ಲಿ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಆಲ್ರೆಡಿ ಇವ್ರು ಏನ್ ಡ್ಯಾಮೇಜ್ ಮಾಡಿದಾರಲ್ಲ ಈ ಯುದ್ಧದಿಂದ, ಅದರಿಂದ ಹೊರಗಡೆ ಬರೋದಕ್ಕೆ 3 ತಿಂಗಳಿಂದ 6 ತಿಂಗಳ ಟೈಮ್ ಆಗೇ ಆಗತ್ತೆ.
ನಾನ್ ಹೇಳ್ತಾ ಇರೋದು ಇವತ್ತು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬಿಡಿ, ನಾಳೆ ಬೆಳಿಗ್ಗೆ ಶ್ರೀಮಂತರಾಗ್ತೀರಾ, ವಾಪಸ್ ಎಲ್ಲ ಯುದ್ಧದ ಮುಂಚೆ ಎಲ್ಲಿತ್ತು ಅಲ್ಲಿಗೆ ಬಂದ್ಬಿಡತ್ತೆ ಅಂತ ಹೇಳ್ತಾ ಇಲ್ಲ. ವಿ ಶೇಪ್ ರಿಕವರಿ ಆಗಲ್ಲ, ಯು ಶೇಪ್ ರಿಕವರಿ ಆಗುತ್ತೆ. ಆದ್ರೆ ಕಡೆಯದಾಗ ಒಂದ್ ಮಾತು ಹೇಳ್ತೀನಿ, ಡಾಲರಿನ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ. ಅಮೆರಿಕಾದ ದೊಡ್ಡಣ್ಣ ಏನ್ ಇಡೀ ವಿಶ್ವಕ್ಕಿದ್ದಾರೆ ಅದು ಖಂಡಿತ ಕಡಿಮೆ ಆಗುತ್ತೆ. ಚೈನಾ, ಇಂಡಿಯಾ ಇವ್ರುಗಳೆಲ್ಲ, ರಷ್ಯಾ ಇವ್ರುಗಳೆಲ್ಲ ಇನ್ನ ಮೇಲ್ಗಡೆ ಬರ್ತಾರೆ. ಹಾಗೂ ನಾನೇನ್ ಹೇಳ್ತಿದ್ದೀನಿ, ಡೊನಾಲ್ಡ್ ಟ್ರಂಪ್ ಪತನ ಆಲ್ರೆಡಿ ಶುರು ಆಗೋಗಿದೆ, ಅದ್ರ ಬಗ್ಗೆ ಏನು ನನಗೆ ಡೌಟ್ ಇಲ್ಲ. ಆದ್ರೆ ಅಮೆರಿಕ ಮತ್ತೆ ಡಾಲರಿನ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ವಿ ಶೇಪ್ ರಿಕವರಿ ಆಗಲ್ಲ, ಯು ಶೇಪ್ ರಿಕವರಿ ಆಗುತ್ತೆ. ಹಾಗೂ ಈಗ ಆಲ್ರೆಡಿ ಮಾಡಿರುವಂತಹ ಮಿಸ್ಟೇಕ್ಗಳು, ಲಾಸ್ಗಳೇನಿದೆಯಲ್ಲ ಅದರಿಂದ ಹೊರಗಡೆ ಬರಕ್ ಇನ್ನ 3 ತಿಂಗಳಿಂದ 6 ತಿಂಗಳಾಗತ್ತೆ. ಕೆಲವು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ. ನಾಳೆ RBI ಪಾಲಿಸಿ ಇದೆ ಭಾರತ ದೇಶದಲ್ಲಿ, ರೂಪಾಯಿನ ಮೌಲ್ಯ 93ಕ್ಕಿದೆ. ಅದ್ರ ಒಂದು ತಿಳ್ಕೊಳ್ಳಿ, ಅಮೆರಿಕ ದೇಶ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ಅಂದ್ರೆ ಅವ್ರಿಗೆ ಎಷ್ಟು ಬೇಕಷ್ಟು ಬಳಸಿ ಬೇರೆಯವ್ರಿಗೆ ಕೊಡ್ತಾರೆ. ಅಮೆರಿಕ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳು ಯುದ್ಧ ಆದ ನಂತರ 30ರಿಂದ 40% ಏರಿಕೆ ಆಗಿದೆ. ಹಂಗಂದ್ರೆ ಭಾರತದಲ್ಲಿ ಇವತ್ತು 100 ರೂಪಾಯಿಗೆ 105 ರೂಪಾಯಿಗೆ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗಬಾರ್ದು, 130 ರೂಪಾಯಿ 140 ರೂಪಾಯಿ ಇರಬೇಕು. ಅದೇನು ಬದಲಾವಣೆ ಅಷ್ಟೊಂದು ಆಗಿಲ್ಲ ಅಂದ್ರೆ ಸಲ್ಯೂಟ್ ಮಾಡಿ. Whatever government has done and whatever support has been got, I salute for the government because they are keeping the fuel prices more or less controlled. ನಾನು ಪ್ರಭಾಕರ್ ಅವರನ್ನ ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್ ಪ್ರಭಾಕರ್ ಸರ್,